ಮಾಲಿಕೆ 2 ಪುಸ್ತಕ ಪರಿಚಯ 19 ತಿಂಗಳ ವಿಶೇಷ ಮೊದಲ ಕಾದಂಬರಿ. ಪುಸ್ತಕದ ಹೆಸರು ಅತಿರಿಕ್ತೆ. ಲೇಖಕರು ಸುಧಾಮೂರ್ತಿ. ಅಭಿಪ್ರಾಯ ವೀಣಾ ನಾಯಕ್. ಓದುತ್ತಿರುವವರು ರಮೇಶ್ ಥಳಿ. ಇದು ಸುಧಾಮೂರ್ತಿಯವರು ಬರೆದ ಮೊದಲ ಕಾದಂಬರಿ. ಔದ್ಯೋಗಿಕ ಪ್ರಗತಿಯೊಂದಿಗೆ ಬಂದ ಅತಿ ಮಹತ್ವಾಕಾಂಕ್ಷೆ ಕೌಟುಂಬಿಕ ಜೀವನದಲ್ಲಿ ಎಂಥ ಮೌಲ್ಯಗಳ ಬಲಿ ಬೇಡುತ್ತದೆ ಎಂಬುದನ್ನು ಸರಳ ಕಥಾರೂಪದಲ್ಲಿ ಹೇಳುವ ಈ ಕಾದಂಬರಿ ವಿಚಾರ ಪ್ರಚೋದಕವಾಗಿದೆ. ಸುಲಲಿತ ಸ್ಥಳೀಯ ಭಾಷಾ ಪ್ರಯೋಗ ಪುಸ್ತಕವನ್ನು ಆಪ್ತವಾಗಿಸುತ್ತದೆ. ಶ್ರೀಮತಿ ಮತ್ತು ಶ್ರೀಕಾಂತ ಅಕ್ಕಪಕ್ಕದ ಮನೆಯವರು. ಇಬ್ಬರ ಅಜ್ಜಿಯಂದಿರು ಆಜನ್ಮ ಶತ್ರುಗಳಂತೆ ದ್ವೇಷ ಸಾಧನೆ ಮಾಡುವವರು. ಆದರೆ ಚಿಕ್ಕ ಮೊಮ್ಮಕ್ಕಳು ಅಜ್ಜಿಯ ಕಣ್ಣು ತಪ್ಪಿಸಿ ಪರಸ್ಪರ ಸ್ನೇಹ ಸಂಬಂಧ ಬೆಳೆಸಿಕೊಳ್ಳುತ್ತಾರೆ. ಇದು ಅವರ ಮುಂದಿನ ಪ್ರೇಮ ವಿವಾಹಕ್ಕೆ ನಾಂದಿಯಾಗುತ್ತದೆ. ಶ್ರೀಮತಿಯ ತಂದೆ ದೇಶಪಾಂಡೆಯವರು ಬೇಜವಾಬ್ದಾರಿಯ ಮೂರ್ತರೂಪ. ದೊಡ್ಡಸ್ತಿಕೆ ಮೆರೆಯುತ್ತಾ ಹಿರಿಯರು ಮಾಡಿಟ್ಟ ಆಸ್ತಿಯನ್ನು ಕರಗಿಸಿ ಗತವೈಭವವನ್ನು ನೆನಪು ಮಾಡಿಕೊಳ್ಳುತ್ತಿರುವವರು. ಲೇಖಕಿಯವರು ಹೇಳುವಂತೆ ಬಾಯಿ ಇಲ್ಲದ ಕಮಲಾಬಾಯಿ ದೇಶಪಾಂಡೆಯವರ ಪತ್ನಿ. ಗಂಡನ ಒಣಜಂಭವನ್ನು ಸಹಿಸಿಕೊಂಡು ಬದುಕುತ್ತಿರುವ ಸಾಧು ಸ್ತ್ರೀ. ಆಕೆ ತನ್ನ ಶಿಕ್ಷಕ ವೃತ್ತಿಯಿಂದ ಬರುವ ಆದಾಯದಿಂದ ಮನೆಯ ಖರ್ಚು ನಿಭಾಯಿಸುತ್ತಾರೆ. ತಾಯಿಗೆ ವಿಧೇಯಳಾಗಿ ಬೆಳೆದ ಶ್ರೀಮತಿ ಮನೆಯ ಪರಿಸ್ಥಿತಿಯನ್ನರಿತು ತಾಳ್ಮೆಯಿಂದ ತನ್ನ ಪ್ರೀತಿಯ ವ್ಯಾಸಂಗವನ್ನು ಮುಂದುವರಿಸಿ ಇತಿಹಾಸವನ್ನು ಮುಖ್ಯ ವಿಷಯವಾಗಿ ಅಭ್ಯಾಸ ಮಾಡಿ MA ಡಿಗ್ರಿ ಪಡೆಯುತ್ತಾಳೆ. ಬೌದ್ಧ ಧರ್ಮದ ಬಗ್ಗೆ ವಿಶೇಷ ಆಸಕ್ತಿ ವಹಿಸಿ ಸೆಮಿನಾರ್ನಲ್ಲಿ ಭಾಗವಹಿಸಿ ಶಿಕ್ಷಕರ ಪ್ರೀತಿ ಪಾತ್ರಳಾಗುತ್ತಾಳೆ. ಆ ಸಂದರ್ಭದಲ್ಲಿ ಅವಳಿಗೆ ಅಮೆರಿಕಾದಿಂದ ಬಂದ ಮೈಕ್ ಕಾಲಿನ್ಸ್ ಎಂಬ ಪ್ರೊಫೆಸರ್ರ ಪರಿಚಯವಾಗುತ್ತದೆ. ಶ್ರೀಮತಿಯ ಬೌದ್ಧಿಕ ಶಕ್ತಿ ಮತ್ತು ಆಸಕ್ತಿಯನ್ನು ಗಮನಿಸಿ ಅವರು ಅಮೆರಿಕಾಗೆ ಬಂದು ತನ್ನ ಮಗಳ ಜೊತೆ ಅಧ್ಯಯನ ಮಾಡುವ ಸಲಹೆಯನ್ನು ಕೊಡುತ್ತಾರೆ. ಅದಕ್ಕೆ ಬೇಕಾಗುವ ಆರ್ಥಿಕ ಸಹಾಯ ಸಿಗುವ ಏರ್ಪಾಡು ಮಾಡುತ್ತೇನೆಂದು ಹೇಳುತ್ತಾರೆ. ಆದರೆ ಶ್ರೀಕಾಂತನ ಪ್ರೇಮದ ಆಕರ್ಷಣೆಯಲ್ಲಿ ಬಂಧಿತಳಾದ ಶ್ರೀಮತಿ ಮದುವೆಯೇ ತನ್ನ ಜೀವನದ ಮೊದಲ ಆದ್ಯತೆ ಎಂದು ಪರಿಗಣಿಸುತ್ತಾಳೆ. PUC ಓದಿ ಮುಗಿಸುವವರೆಗೆ ಶ್ರೀಕಾಂತ ತಾಯಿ ಗಂಗಮ್ಮ ತೋರಿಸುವ ಅತಿಯಾದ ಕಾಳಜಿ ಮತ್ತು ಅಕ್ಕ ರಮಾಳ ದಬ್ಬಾಳಿಕೆಯಲ್ಲಿ ತನ್ನ ಸ್ವಂತಿಕೆಯನ್ನು ಮರೆತ ವ್ಯಕ್ತಿಯಾಗಿ ಬೆಳೆಯುತ್ತಾನೆ. ಮುಂದೆ ಮುಂಬೈಗೆ ಹೋಗಿ IIT ಸೇರಿ 5 ವರ್ಷ ಓದುತ್ತಾನೆ. ಈ 5 ವರ್ಷಗಳ ಅವಧಿಯಲ್ಲಿ ಪತ್ರಮುಖೇನ ಶ್ರೀಮತಿಯೊಂದಿಗಿನ ಬಾಂಧವ್ಯವನ್ನು ಉಳಿಸಿ ಬೆಳೆಸುತ್ತಾನೆ. ಹೊರಗಿನ ಪ್ರಪಂಚ ಕಂಡು ಆತ್ಮವಿಶ್ವಾಸ ಬೆಳೆಸಿಕೊಂಡ ಶ್ರೀಕಾಂತ ಆ ಮಹಾನಗರದಲ್ಲಿ ಸಿಗುವ ಅವಕಾಶಗಳನ್ನು ಬಳಸಿಕೊಂಡು ತಾನು ಉನ್ನತ ಸಾಧನೆ ಮಾಡುವ ಕನಸು ಕಾಣುತ್ತಾನೆ. ಕೆಲಸ ಸಿಕ್ಕಿದ ಕೂಡಲೇ ಬಾಡಿಗೆ ಮನೆ ಮಾಡಿ ಊರಿಗೆ ಬಂದು ತಾಯಿಯ ವಿರೋಧವನ್ನು ಲೆಕ್ಕಿಸದೆ ದೇವಸ್ಥಾನದಲ್ಲಿ ಶ್ರೀಮತಿಯನ್ನು ಮದುವೆಯಾಗುತ್ತಾನೆ. ಮಹತ್ವಾಕಾಂಕ್ಷಿಯ ಹಾಗೂ ಬುದ್ಧಿಶಾಲಿಯಾದ ಶ್ರೀಕಾಂತ ಅದೃಷ್ಟದ ಬಲವನ್ನೂ ಪಡೆದು ಬೇಗನೆ ತನ್ನ ಕಂಪನಿಯ ಜನರಲ್ ಮ್ಯಾನೇಜರ್ ಆಗುತ್ತಾನೆ. ಮನೆಯಲ್ಲಿರುವ ಪತ್ನಿ ಶ್ರೀಮತಿ ಅವನ ಸೆಕ್ರೆಟರಿಯಂತೆ ಕೆಲಸ ಮಾಡಿ ಅವನಿಗೆ ಬೇಕಾದ ಅನುಕೂಲತೆ ಸಹಕಾರ ನೀಡುತ್ತಾಳೆ. ಕಂಪನಿಯ ಪಾರ್ಟಿಗಳಲ್ಲಿ ಭಾಗವಹಿಸಿ ಶ್ರೀಕಾಂತನ ಅತಿಥಿಗಳನ್ನು ಉಪಚರಿಸಿ ಅವರನ್ನು ಸಂಪ್ರೀತರಾಗಿ ಇರಿಸಲು ವ್ಯವಸ್ಥೆ ಮಾಡುತ್ತಾಳೆ. ಅವರೊಂದಿಗೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ನೀಡುತ್ತಾಳೆ. ಆದರೆ ಅತ್ತೆ ಮತ್ತು ನಾದಿನಿಯ ಜೊತೆ ಸೌಹಾರ್ದದಿಂದ ಇರಲು ಶಕ್ತಿ ಮೀರಿ ಪ್ರಯತ್ನಿಸಿದರೂ ವಿಫಲಳಾಗುತ್ತಾಳೆ. ಮಕ್ಕಳಾಗಲಿಲ್ಲವೆಂಬ ಕೊರಗು ಶ್ರೀಮತಿಯನ್ನು ಬಹಳ ಕಾಡಿದರೂ ಕಂಪನಿಯ ವ್ಯಾಪಾರದ ಒತ್ತಡದಲ್ಲಿರುವ ಶ್ರೀಕಾಂತ ಹೆಚ್ಚು ಯೋಚಿಸುವುದಿಲ್ಲ. 10 ವರ್ಷಗಳ ಅವಧಿ ಮುಗಿದಾಗ ಶ್ರೀಮತಿಗೆ ತಾನು ತನ್ನತನವನ್ನೇ ಕಳೆದುಕೊಂಡ ಭಾವ ಅನುಭವವಾಗುತ್ತದೆ. ಸದಾ ಕೆಲಸದ ಒತ್ತಡದಲ್ಲಿದ್ದು ಹೆಚ್ಚಿನ ಆರ್ಥಿಕ ಸಾಧನೆ ಮಾಡುವ ಗುರಿಯತ್ತ ಸಾಗುವ ಗಂಡನ ಹತ್ತಿರ ತನಗಾಗಿ ಸಮಯವೇ ಇಲ್ಲವೆಂಬ ಕಟುಸತ್ಯದ ಅರಿವಾಗಿ ಅತೃಪ್ತಳಾಗುತ್ತಾಳೆ. ಈ ಮಧ್ಯೆ ಭಾರತಕ್ಕೆ ಮತ್ತೊಮ್ಮೆ ಬಂದ ಪ್ರೊಫೆಸರ್ ಮೈಕ್ ಕಾಲಿನ್ಸ್ ಶ್ರೀಮತಿಯಲ್ಲಾದ ಬದಲಾವಣೆಯನ್ನು ಗಮನಿಸುತ್ತಾರೆ. ಈಗಲೂ ಸಮಯ ಮೀರಿಲ್ಲ, ಅಮೆರಿಕಾಗೆ ಬಂದು ವ್ಯಾಸಂಗ ಮುಂದುವರೆಸಬಹುದು ಎಂಬ ಸೂಚನೆ ನೀಡುತ್ತಾರೆ. ಗಂಡನನ್ನು ಒಂಟಿಯಾಗಿ ಬಿಟ್ಟು ಹೋಗಲು ಶ್ರೀಮತಿಗೆ ಮನಸ್ಸು ಬರುವುದಿಲ್ಲ. ಮುಂದೆ ಓದಿ ಸಾಧನೆ ಮಾಡುವ ತನ್ನ ಮನಸ್ಸಿನ ಆಕಾಂಕ್ಷೆಯನ್ನು ಮರೆಯಲೂ ಆಗುವುದಿಲ್ಲ. ಈ ಮಾನಸಿಕ ದ್ವಂದ್ವದಲ್ಲಿ ಬಳಲುತ್ತಿರುವ ಶ್ರೀಮತಿ ಯಾವ ದಾರಿಯನ್ನು ಆರಿಸಿಕೊಳ್ಳುತ್ತಾಳೆ? ಇದನ್ನು ಕಾದಂಬರಿ ಓದಿಯೇ ತಿಳಿಯಬೇಕು. ಧನ್ಯವಾದಗಳು.